ನಮಸ್ಕಾರಗಳನ್ನು ಸಲ್ಲಿಸಿ ಇನ್ನೊಬ್ಬ ಪರಮ ಪೂಜ್ಯರಾದಂಥ ನಮ್ಮ ಮಣಕೂರಿನ ಮಹಾಪೂಜ್ಯರ ಪಾದಗಳಿಗೂ ಸಹ ವಂದಿಸಿ ಇನ್ನೊಬ್ಬ ಪೂಜ್ಯರಾದಂಥ ಶ್ರೀ ಶಾಂತಪುರದ ಮಠದ ಪರಮ ಪೂಜ್ಯರ ಪಾದಗಳಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ನಿಮ್ಮೆಲ್ಲರ ಹಿರಿಯರು, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ಆದಂಥ ಮಾನ್ಯ ಶ್ರೀ BC ಪಾಟೀಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಎಲ್ಲ ನನ್ನ ಗಣ್ಯಮಾನ್ಯರೇ, ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂಥ ನಮ್ಮೆಲ್ಲರ ಹಿರಿಯರು ಪೂಜ್ಯರು ಆದಂಥ ಶ್ರೀ ಅಜ್ಜಯ್ಯ ಸ್ವಾಮಿಯವರಿಗೂ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ನನ್ನ ಬಂಧುಗಳೇ, ಭಗಿನಿಯರೇ, ಇವತ್ತಿನ ದಿವಸ ಆಲಗಿರಿ ಗ್ರಾಮದಲ್ಲಿ ಒಂದು ಭಕ್ತಿಯ ಮಹಾಪೂರ್ವವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ನಾವು ಬೇರೆ ಬೇರೆ ಪೀಠಗಳಿಗೆ ಹೋಗಿ ಪೂಜ್ಯರ ದರ್ಶನವನ್ನು ಪಡೀತಾ ಇದ್ವಿ. ಆದರೆ ಇವತ್ತು ಸುದೈವ ಇಲ್ಲಿರುವಂಥ ಎಲ್ಲರಿಗೂ ಸಹ ಪೂಜ್ಯರು ಈ ಗ್ರಾಮಕ್ಕೆ ಆಗಮಿಸಿ ತಮ್ಮ ದರ್ಶನ ಭಾಗ್ಯದೊಂದಿಗೆ ಆಶೀರ್ವಚನ ಮಾಡುವಂತಹ ದೊಡ್ಡ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗವಹಿಸಿದ್ದೇವೆ. ಒಂದು ಚಿಕ್ಕ ಗ್ರಾಮವಾದರೂ ಸಹ ಪೂಜ್ಯರ ಒಂದು ಭಕ್ತಿಯ ಪಾತ್ರರಾಗಿ ಒಂದು ದೊಡ್ಡ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಗ್ರಾಮದಲ್ಲಿ ಆಚರಣೆ ಮಾಡುವುದರ ಮೂಲಕ ಗುರುಗಳೇ ಸ್ವತಃ ಮನೆಗಳಿಗೆ ಬಂದ ರೀತಿಯಲ್ಲಿ ದರ್ಶನವನ್ನು ಇವತ್ತು ಕೊಟ್ಟು ಅವರ ಪಾದ ಪೂಜೆಗೆ ದೊಡ್ಡ ಅವಕಾಶವನ್ನು ಈ ಕಾರ್ಯಕ್ರಮ ಇವತ್ತು ಕಲ್ಪಿಸಿಕೊಡ್ತಾ ಇದೆ. ನಾವು ಧಾರ್ಮಿಕವಾಗಿ ಅನೇಕ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಇವತ್ತು ನಾವು ಹೊಂದಿದ್ದೇವೆ. ಆ ಸಂಸ್ಕೃತಿ ಮತ್ತು ಸಂಸ್ಕಾರಗಳಲ್ಲಿ ಪೂಜ್ಯರುಗಳನ್ನು ಗೌರವಿಸುವುದು, ಪೂಜ್ಯರುಗಳನ್ನು ಸನ್ಮಾನಿಸುವುದು, ಪೂಜ್ಯರ ಆದೇಶದಂತೆ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ಕೆಲಸವನ್ನು ನಾವು ಅನಾದಿ ಕಾಲದಿಂದ ಇವತ್ತು ನಾವು ಮಾಡ್ಕೊತಾ ಬಂದಿದ್ದೀವಿ. ಈ ಒಂದು ಪೂಜ್ಯರ ದರ್ಶನ ಭಾಗ್ಯದೊಂದಿಗೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥ ಸಂದರ್ಭದಲ್ಲಿ ಒಂದು ಅಪರೂಪದ ಕಾರ್ಯಕ್ರಮ. ನಾವೆಲ್ಲ ಅನೇಕ ಪೂಜ್ಯರ ಸಮ್ಮುಖದಲ್ಲಿ ಧರ್ಮ ಸಭೆಗಳಲ್ಲಿ ಭಾಗವಹಿಸಿದ್ದೇವೆ. ಅವರ ಆಶೀರ್ವಚನ ಕೇಳುವಂಥ ಸೌಭಾಗ್ಯವನ್ನು ಇವತ್ತು ನಾವು ಪಡೆದಿದ್ದೇವೆ. ಆದರೆ ಇವತ್ತಲ್ಲಿ ಅಪರೂಪದ ಕಾರ್ಯಕ್ರಮ, ಅಡ್ಡಪಲ್ಲಕ್ಕಿ ಮಹೋತ್ಸವ ಎಲ್ಲರಿಗೂ ಸಿಗೋದಿಲ್ಲ. ಬಹುಶಃ ಅಂತ ಒಂದು ಸೌಭಾಗ್ಯವನ್ನು ಇವತ್ತು ತಾವು ಪಡೆದು ಆಲಗಿರಿ ಗ್ರಾಮದ ಜನರ ಸೌಭಾಗ್ಯ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಅಂದ ಅಪರೂಪದ ಭಕ್ತಿಯ ಮಾರ್ಗಕ್ಕೆ ತಾವೆಲ್ಲ ಇವತ್ತು ಕಾರಣೀಭೂತರಾಗಿದೆ. ಇವೆಲ್ಲ ಮಾಡೋದನ್ನು ಯಾವ ಉದ್ದೇಶಕ್ಕೆ? ಪೂಜ್ಯರು ತಮ್ಮ ಮಠಗಳನ್ನು ಸ್ಥಾಪನೆಯಿಂದ ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ಗುರುಗಳು ಸಹ ತಮ್ಮ ಸಂಸ್ಕಾರದ ಜೀವನವನ್ನು ತ್ಯಾಗ ಮಾಡಿ ಇವತ್ತು ಗುರುಗಳಾಗಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಬಂದಿರೋದನ್ನು ಇವತ್ತು ನಾವು ನೋಡಿದ್ದೇವೆ. ಸಮಾಜ ಸರಿಯಾದ ದಾರಿಯಲ್ಲಿ ಸಾಗಬೇಕು, ಧಾರ್ಮಿಕ ಜಗತ್ತಿನಲ್ಲಿ ಸಾಗಬೇಕಂತ ಅವರ ಆಸೆ ಇರುವಂಥ ಸಂದರ್ಭದಲ್ಲಿ ಅಥವಾ ಸಮಾಜದಲ್ಲಾಗಲಿ ಗ್ರಾಮಗಳಲ್ಲಿ ಏನೇ ತೊಂದರೆ ಆದಂಥ ಸಂದರ್ಭದಲ್ಲಿ ಅಥವಾ ನಮಗೆ ಖುಷಿಯ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಗುರುಗಳ ಹತ್ರ ಹೋಗಿ ನಿವೇದನೆಯನ್ನು ಮಾಡ್ಕೊಳ್ತೇವೆ. ನಮ್ಮ ಸುಖವನ್ನು, ನಮ್ಮ ಸಂತೋಷವನ್ನು, ನಮ್ಮ ನೋವನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕಾಗಿಯೇ ನಮಗೆ ಇವೆರಡನ್ನೂ ಸಹ ಶಾಂತಿ ಮತ್ತು ನೆಮ್ಮದಿಯ ತಾಣಗಳು ಅಂತ ಕರಿತಾ ಇದ್ದೇವೆ. ಈ ರೀತಿಯಾಗಿ ಅವು ನಮ್ಮ ಸಮಾಜದ ಸುಧಾರಣೆಗಾಗಿ ಕಾರ್ಯನಿರ್ವಹಿಸಂಥದ್ದಲ್ಲಿ ನಮ್ಮ ಕೆಲಸ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾವು ಹೇಳ್ತೀವಿ ಉತ್ತಮವಾದ ಸಮಾಜ ನಿರ್ಮಾಣ ಆಗಬೇಕು, ನಾವೆಲ್ಲರ ಧಾರ್ಮಿಕವಾಗಿ ಒಳ್ಳೆಯ ಜೀವನದಲ್ಲಿ ಇರಬೇಕು ಅಂತ ನಾವು ಬಯಸುವಂಥ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಏನು ಎಂಬುದು ಪ್ರಶ್ನೆ ಉದ್ಭವ ಆಗ್ತದೆ. ನಾವು ದೈಹಿಕವಾಗಿ ಅನಾರೋಗ್ಯರಾದಾಗ ವೈದ್ಯರ ಹತ್ತಿರ ಹೋಗಿ ಚಿಕಿತ್ಸೆ ಪಡೆದು ಗುಣಮುಖರಾಗ್ತೇವೆ. ಆದರೆ ನಮ್ಮ ಮನಸ್ಸಿಗೆ ನೋವಾದಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಗುರುಗಳ ಆಶೀರ್ವಚನ ಮೂಲಕ ನಮ್ಮ ವಿಚಾರಗಳು, ನಮ್ಮ ಆಲೋಚನೆಗಳು, ನಮ್ಮ ಆಚಾರಗಳು ಒಳ್ಳೆಯ ಗತಿಯಲ್ಲಿ ಸಾಗಬೇಕು ಅನ್ನೋದಾದರೆ ಅದಕ್ಕೆ ಗುರುಗಳ ಆಶೀರ್ವಾದ ನಮಗೆ ಅತ್ಯಂತ ಅವಶ್ಯಕವಾಗಿದೆ. ಆ ಕಾರಣದಿಂದ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗವಹಿಸುವುದರ ಮೂಲಕ ಗುರುಗಳಿಗೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವುದರ ಮೂಲಕ ಅವರ ಆಶೀರ್ವಚನದ ಮೂಲಕ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುವುದರ ಮೂಲಕ ನಾವೆಲ್ಲ ಸಾಗಬೇಕಾಗ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯರು ಕಾಲಿಟ್ಟ ಕ್ಷೇತ್ರ ನಾವು ಪಾವನ ಕ್ಷೇತ್ರ ಅಂತ ನಾವು ಕರಿತಾ ಇದ್ದೇವೆ. ಇವತ್ತು ಆಲಗಿರಿ ಗ್ರಾಮ ಅಂತ ಪಂಚಪೀಠಾಧೀಶರ ಒಂದು ಪಾಲಿನಲ್ಲಿ ಇವತ್ತು ನಮ್ಮ ಗ್ರಾಮಕ್ಕೆ ಒಂದು ಪಾವನ ಕ್ಷೇತ್ರ ಇವತ್ತು ಆಗಿದೆ. ಬಹುಶಃ ಪೂಜ್ಯರ ಆಶೀರ್ವಾದದಿಂದ ನಮ್ಮ ನಾಡಿನಲ್ಲಿ ಉತ್ತಮ ಬೆಳೆಗಳಾಗಿ ನಮ್ಮೆಲ್ಲರ ಧಾರ್ಮಿಕ ಜೀವನ ಶಾಂತಿಯುತವಾಗಲಿಕ್ಕೆ ಆ ಪೂಜ್ಯರು ಆಶೀರ್ವಾದ ಮಾಡಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ